ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಅದರಿಂದ ನಾವು 4 ಮತ್ತೆ 5ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಈ ಪ್ರಕೃತಿಯ ಹೆಸರನ್ನ ಅಪರ ಅಂತ ಯಾಕೆ ಕರೆದಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಅಪರ ಅಂತಂದ್ರೆ ಜ್ಞೇಯ ಮತ್ತೆ ಜಡವಾಗಿರುವ ಕಾರಣದಿಂದ, ಮತ್ತೆ ಅದು ಚೈತನ್ಯ ಜೀವರೂಪಿ ಪರಾಪ್ರಕೃತಿಯಿಂದ ಸರ್ವತಾ ಭಿನ್ನ ಮತ್ತೆ ಕೆಳಮಟ್ಟದ್ದಾಗಿದೆ. ಮತ್ತೆ ಇದು ಜಗತ್ತಿನ ಹೇತುರೂಪಿಯಾಗಿದೆ. ಇದರ ಮೂಲಕನೇ ಜೀವಿಯ ಬಂಧನವಾಗುತ್ತೆ. ಅದಕ್ಕೋಸ್ಕರ ಇದನ್ನ ಅಪರಾಪ್ರಕೃತಿ ಅಂತ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಜೀವರೂಪಿ ಚೇತನ ತತ್ವ ಪುಲ್ಲಿಂಗವಾಗಿದೆ. ಇಲ್ಲಿ ಪ್ರಕೃತಿ ಅನ್ನುವ ಹೆಸರಿನಿಂದ ಹೇಳಿ ಅದನ್ನ ಸ್ತ್ರೀಲಿಂಗ ಅಂತ ಯಾಕೆ ತಿಳಿಸಿದ್ದಾರೆ? ಈಗ ಜೀವರೂಪಿ ಚೈತನ್ಯವನ್ನ ಪುಲ್ಲಿಂಗ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಸ್ತ್ರೀಲಿಂಗ ಅಂತ ಹೇಳಿದಾರಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಜೀವಾತ್ಮನಲ್ಲಿ ವಸ್ತುತಃ ಸ್ತ್ರೀತ್ವ, ಪುಂಸ್ತ್ವ ಅಥವಾ ನಪುಂಸಕತ್ವ ಈ ರೀತಿಯ ಭೇದಗಳು ಇಲ್ಲ. ಇದೇ ಮಾತನ್ನ ತಿಳಿಸೋದಕ್ಕೋಸ್ಕರನೇ ಆ ಒಂದೇ ಚೇತನ ತತ್ವವನ್ನ ಕೆಲವು ಕಡೆ ಪುಲ್ಲಿಂಗ ಅಂದ್ರೆ ಪುರುಷ ಅಂತ ಹೇಳಿ, ಕೆಲವೊಂದು ಕಡೆ ಕ್ಷೇತ್ರಜ್ಞ, ಇನ್ನು ಕೆಲವೊಂದು ಕಡೆ ನಪುಂಸಕ ಅಂದ್ರೆ ಆಧ್ಯಾತ್ಮ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಸ್ತ್ರೀಲಿಂಗ ಅಂದ್ರೆ ಪರಾಪ್ರಕೃತಿ ಅಂತ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆ ಒಂದು ಚೇತನ ತತ್ವವನ್ನ ಕೆಲವೊಂದು ಕಡೆ ಪುರುಷ ಅಂತ ಹೇಳಿದ್ದಾರೆ. ಅದು ಎಲ್ಲಿ ಅಂತ ನಾವು ಅದನ್ನ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತಲ್ವಾ. 15ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಪುಲ್ಲಿಂಗ ಅಂತ ಹೇಳಿದ್ದಾರೆ. ಯಾವುದು ಆ ಶ್ಲೋಕ ಅಂದ್ರೆ, ದ್ವಾವಿಮೌ ಪುರುಷೌ ಅಂತ ಬರುತ್ತೆ ನೋಡಿ ಆ ಶ್ಲೋಕದಲ್ಲಿ. ಅರ್ಥ ಏನು? ಈ ಜಗತ್ತಲ್ಲಿ ನಾಶವಾಗುವ ಮತ್ತೆ ನಾಶವಾಗದೇ ಇರುವ 2 ರೀತಿಯ ಪುರುಷರಿದ್ದಾರೆ. ಇವರಲ್ಲಿ ಸಂಪೂರ್ಣ ಭೂತ ಪ್ರಾಣಿಗಳ ಶರೀರ ನಾಶವಾಗುವಂಥದ್ದು, ಮತ್ತೆ ಜೀವಾತ್ಮ ಅವಿನಾಶಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಪುರುಷ ಅನ್ನುವಂತ ಪದವನ್ನ ಉಪಯೋಗ ಮಾಡಿದ್ದಾರೆ. ಜೀವಾತ್ಮನನ್ನ ಪುರುಷ ಅಂತ ಹೇಳಿದ್ದಾರೆ. ಸೊ ಇನ್ನ ಕ್ಷೇತ್ರಜ್ಞ ಅಂತ ಕೂಡ ಕರೀತಾರೆ. 13ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಏನ್ ಹೇಳಿದಾನೆ ಭಗವಂತ? ಯಾವ ಶ್ಲೋಕ ಅದು? ಇದಂ ಶರೀರಂ ಕೌಂತೆಯ ಅಂತ ಬರುತ್ತಲ್ಲ, ಅಲ್ಲಿ ಅದರ ಅರ್ಥ ಏನು ಅಂದ್ರೆ, ಶ್ರೀ ಭಗವಂತ ಹೇಳ್ತಾನೆ, ಅರ್ಜುನ, ಈ ಶರೀರ ಕ್ಷೇತ್ರ ಅನ್ನುವ ಹೆಸರಿನಿಂದ, ಮತ್ತೆ ಇದನ್ನ ಯಾರು ತಿಳ್ಕೊಂಡಿರ್ತಾನೋ ಅವನನ್ನ ಕ್ಷೇತ್ರಜ್ಞ ಅನ್ನುವ ಹೆಸರಿನಿಂದ ಹೇಳಿದ್ದಾರೆ. ಅವುಗಳ ತತ್ವವನ್ನ ಅರ್ತಿರುವಂತ ಜ್ಞಾನಿಗಳು ಈ ರೀತಿ ಹೇಳ್ತಾರೆ ಅಂತ. ಇಲ್ಲಿ ಜೀವಿಯನ್ನ ಕ್ಷೇತ್ರಜ್ಞ ಅಂತ ಕರೆದಿದ್ದಾರೆ. ಅದೇ ರೀತಿ ಕೆಲವೊಂದು ಕಡೆ ನಪುಂಸಕ ಅಂದ್ರೆ ಆಧ್ಯಾತ್ಮ ಅಂತ ಹೇಳಿದ್ದಾರೆ. ನಪುಂಸಕ ಲಿಂಗದಲ್ಲಿ ಹೇಳಿದ್ದಾರೆ 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ. ಅಂದ್ರೆ ಈಗ ನಾವು ಓದ್ತಾ ಇದೀವಲ್ಲ, ಇದೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಯಾವ ಶ್ಲೋಕ ಅಂದ್ರೆ, ಜರಾಮರಣ ಮೋಕ್ಷಾಯ ಅಂತ ಬರುತ್ತಲ್ಲ, ಆ ಶ್ಲೋಕದಲ್ಲಿ ಏನ್ ಹೇಳಿದರೆ, ಯಾರು ನನ್ನಲ್ಲಿ ಶರಣಾಗಿ ಮುಪ್ಪು ಮತ್ತು ಸಾವಿನಿಂದ ಬಿಡುಗಡೆ ಹೊಂದಲು ಪ್ರಯತ್ನ ಮಾಡ್ತಾರೋ ಆ ಪುರುಷರು ಆ ಬ್ರಹ್ಮವನ್ನು ಸಂಪೂರ್ಣವಾಗಿ, ಆಧ್ಯಾತ್ಮವನ್ನು ಹಾಗೂ ಸಂಪೂರ್ಣ ಕರ್ಮವನ್ನು ತಿಳಿಯುತ್ತಾರೆ. ನೋಡಿ, ಇಲ್ಲಿ ಸಂಪೂರ್ಣವಾಗಿ ಆಧ್ಯಾತ್ಮವನ್ನು ಅಂತ ಹೇಳಿದ್ದಾರೆ. ಅಂದ್ರೆ ಜೀವಿಯನ್ನ ಅಂತ, ಆ ಜೀವಿಯನ್ನು ತಿಳ್ಕೊಳ್ತಾನೆ. ಬ್ರಹ್ಮ ಅಂದ್ರೆ ಭಗವಂತನನ್ನ ತಿಳ್ಕೊಳ್ತಾರೆ, ಮತ್ತೆ ಆಧ್ಯಾತ್ಮವನ್ನು ಅಂತಂದ್ರೆ ಜೀವಿಯನ್ನು ತಿಳ್ಕೊಳ್ತಾರೆ, ಸಂಪೂರ್ಣ ಕರ್ಮವನ್ನು ತಿಳ್ಕೊಳ್ತಾರೆ. ಇಲ್ಲಿ ಜೀವಿ ಅನ್ನೋದಕ್ಕೆ ಆಧ್ಯಾತ್ಮ ಅನ್ನುವಂತ ಪದ ಪ್ರಯೋಗವನ್ನ ಮಾಡಿದ್ದಾರೆ. ಇನ್ನ 8ನೇ ಅಧ್ಯಾಯದ 3ನೇ ಶ್ಲೋಕ ಯಾವ ಶ್ಲೋಕ? ಅಕ್ಷರಂ ಬ್ರಹ್ಮ ಪರಮಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಭಗವಂತ ಹೇಳ್ತಾನೆ, ಪರಮ ಅಕ್ಷರವು ಬ್ರಹ್ಮವಾಗಿದೆ. ತನ್ನ ಸ್ವರೂಪ ಅರ್ಥಾತ್ ಜೀವಾತ್ಮನು ಆಧ್ಯಾತ್ಮ ಅನ್ನುವ ಹೆಸರಿನಿಂದ ಹೇಳಲ್ಪಡ್ತಾನೆ ಅಂತ ಹೇಳಿದ. ನೋಡಿ, ಇಲ್ಲಿ ಜೀವಾತ್ಮನಿಗೆ ಆಧ್ಯಾತ್ಮ ಅನ್ನುವಂತ ಹೆಸರಿದೆ ಅಂತ ಹೇಳಿದಾನೆ. ಮತ್ತೆ ಭೂತಗಳ ಭಾವವನ್ನ ಉಂಟು ಮಾಡುವ ಯಾವ ತ್ಯಾಗ ಅರ್ಥಾತ್ ಸೃಷ್ಟಿ ರಚನಾರೂಪಿ ಕ್ರಿಯೆ ಇದೆಯೋ ಅದು ಕರ್ಮ ಅನ್ನುವಂತ ಹೆಸರಿನಿಂದ ಹೇಳಲ್ಪಟ್ಟಿದೆ. ಇಲ್ಲಿ ಜೀವಾತ್ಮನನ್ನ ಆಧ್ಯಾತ್ಮ ಅಂತ ಕರೆದಿರೋದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಸ್ತ್ರೀಲಿಂಗ ಅಂದ್ರೆ ಪರಾಪ್ರಕೃತಿ ಅಂತ ಹೇಳಿರೋದು. ಈಗ ಜೀವಾತ್ಮನಿಗೆ ಯಾವ ಲಿಂಗಗಳೂ ಇಲ್ಲ. ಅದು ಶರೀರ ಸಿಗುತ್ತಲ್ಲ ನಮಗೆ, ಆ ಶರೀರದಿಂದ ನಮ್ಮನ್ನ ಸ್ತ್ರೀ ಪುರುಷ ಅಥವಾ ನಪುಂಸಕ ಅಂತ ಕರೀತಾರೆ ಹೊರತು ಜೀವಾತ್ಮನಿಗೆ ಯಾವುದೇ ಲಿಂಗ ಭೇದಗಳಿಲ್ಲ. ಅದಕ್ಕೋಸ್ಕರನೇ ಇದು
ಈ ತತ್ವವನ್ನ ತಿಳಿಸೋದಕ್ಕೋಸ್ಕರ ಅಂದ್ರೆ ಯಾವ ವೇದನೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಆ ಚೈತನ್ಯವನ್ನ ಕೆಲವೊಂದ್ ಕಡೆ ಪುರುಷ ಅಂತಾರೆ, ಕೆಲವೊಂದ್ ಕಡೆ ಕ್ಷೇತ್ರಜ್ಞ ಅಂತ ಕರೆದಿದ್ದಾರೆ, ಕೆಲವೊಂದ್ ಕಡೆ ಆಧ್ಯಾತ್ಮ ಅಂತ ಕರೆದಿದ್ದಾರೆ, ಮತ್ತೆ ಕೆಲವೊಂದು ಕಡೆ ಪರಾಪ್ರಕೃತಿ ಅಂತ ಕರೆದಿದ್ದಾರೆ ಅಂತಂದ್ಬಿಟ್ಟು ಇದರ ಅರ್ಥ. ಸೊ ಇಲ್ಲಿಗೆ ನಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.